ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಫಿನಾನ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಚಾನಲ್ನಲ್ಲಿ ನಾನು ಹಣಕಾಸಿನ ಸಂಬಂಧದ ವಿಡಿಯೋಗಳನ್ನ ತುಂಬಾನೇ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಣಕಾಸು ಸಂಬಂಧ ಅಂದ್ರೆ ನಿಮ್ಗೆ ಗೊತ್ತು, ಕಾಂಪೌಂಡಿಂಗ್, SIPs, ಮ್ಯೂಚುವಲ್ ಫಂಡ್ಸ್, ಶೇರ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸೀಸ್, ಹ್ಯಾಗ್ ಟ್ರೇಡ್ ಮಾಡೋದು, ಯಾವ್ಯಾವ ಸ್ಟಾಕ್ಸ್ ನ ಬೈ ಮಾಡೋದು, ಯಾವ್ದನ್ನ ಲಾಂಗ್ ಟರ್ಮ್ಗೋಸ್ಕರ ಇಟ್ಕೊಳ್ಳೋದು, ಯಾವ್ದನ್ನ ಶಾರ್ಟ್ ಟರ್ಮ್ ಅಲ್ಲೇ ಸೆಲ್ ಮಾಡೋದು, ಈ ತರ ಹಲವಾರು ವಿಷಯಗಳನ್ನ ನಾನು ಈ ಚಾನಲ್ ನಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಇವತ್ತು ನಾನು ನಿಮ್ಗೆ ಒಂದು 7 ಪ್ರಮುಖವಾದ ಟಿಪ್ಸ್‌ಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಶೇರ್ ಮಾರ್ಕೆಟ್ ಅಲ್ಲಿ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಟ್ರೇಡ್ ಮಾಡ್ಬೇಕಾದ್ರೆ ತುಂಬಾ ಜನ ತುಂಬಾನೇ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರದ್ದು ಸಾಕಷ್ಟು ಹಣ ಲಾಸ್ ಆಗ್ತಾ ಇರುತ್ತೆ. ಸೊ ಈ ಲಾಸ್‌ನೆಲ್ಲ ನೀವು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಅದರಿಂದ ನೀವು ಹೆಚ್ಚಿನ ಲಾಭ ಮಾಡ್ಬೇಕು ಅಂದ್ರೆ ಈ ಒಂದು 7 ಟಿಪ್ಸ್ ನಾನೇನ್ ಹೇಳ್ತೀನೋ ಇವತ್ತು ಅದನ್ನ ಗಮನ ಇಟ್ಟು ದಯವಿಟ್ಟು ಕೇಳಿ. ಸೊ ಆ 7 ಟಿಪ್ಸ್‌ನ ನಾನು ಹೇಳೋಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ ಮತ್ತು ನನ್ನ ಚಾನಲ್ ವೀಡಿಯೋಸ್‌ಗಳನ್ನ ಇತರರಿಗೂ ಶೇರ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಯಾವ್ಯಾವ್ದು ಆ 7 ಇಂಪಾರ್ಟೆಂಟ್ ಟಿಪ್ಸ್ ಅಂತ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಯಾವುದೇ ಪಾಯಿಂಟ್ಸ್‌ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಈ 7 ಅಂಶಗಳಲ್ಲಿ ಮೊದಲನೇ ಪಾಯಿಂಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗಾದ್ರೂ ನೀವು ಲಾಭ ನಿಮ್ಮ ಒಂದು ಟ್ರೇಡಿಂಗ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಅಲ್ಲಿಗೆ ದಯವಿಟ್ಟು ಎಕ್ಸಿಟ್ ಆಗ್ಬಿಡಿ. ಗ್ರೀಡಿ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ. ಎಕ್ಸಿಟ್ ಆಗಿ ಆರಾಮಾಗಿ ಕಾಮ್ ಆಗಿರಿ. ಆಮೇಲೆ ನಿಮ್ಗೇನಾದ್ರೂ ದುಡ್ಡು ಜಾಸ್ತಿ ಇದ್ರೆ ಆರಾಮಾಗಿ ಟೂರ್ ಮಾಡಿ, ರಿಲ್ಯಾಕ್ಸ್ ಆಗಿ, ಮೈಂಡ್ ಫ್ರೆಶ್ ಇಟ್ಕೊಳ್ಳಿ. ಆಮೇಲೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಿ. ಸೊ ಎರಡನೇ ಒಂದು ಟಿಪ್ ಏನು ಅಂತ ಹೇಳಿದ್ರೆ, ಇವಾಗ ಏನಾದ್ರೂ ನಿಮ್ಮ ಲಾಸು 10% ಗಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಸೊ 10% ಅಂದ್ರೆ ಏನು? ಇವಾಗ ನೀವು ಟೋಟಲ್ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ 1,00,000, ಅದರಲ್ಲಿ ನಿಮ್ಗೆ 10,000 ಆಲ್ರೆಡಿ ಮೈನಸ್ ಅಲ್ಲಿ ಇರುತ್ತೆ ಅಂತ, ಇದು ಲಾಸ್ ಆಗ್ತಾ ಇದೆ ಅಂತ ಅನ್ಸಿದಾಗ ನೀವು ದಯವಿಟ್ಟು ಅದರಲ್ಲಿ ಟ್ರೇಡ್ ನ ತಿರ್ಗಾ ಆನ್ ಅಲ್ಲಿ ಇಡಬೇಡಿ. ಆನ್ ಅಲ್ಲಿ ಇಟ್ಟು ತಿರ್ಗಾ ಲಾಸ್ ನ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಫಸ್ಟ್ ನೀವು ಎಕ್ಸಿಟ್ ಆಗ್ಬಿಟ್ಟು ಲಾಸ್ ಆಗಿರೋದಕ್ಕೆ ಏನ್ ಕಾರಣ ತಿಳ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ಟ್ರೇಡ್ ಮಾಡಿ. ಇವಾಗ ಮೂರನೇ ಟಿಪ್ ನಾನು ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಇವಾಗ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅನ್ಕೊಳ್ಳಿ. ಆಗ ಯಾವುದೇ ಕಾರಣಕ್ಕೂ ಆ ಒಂದು ಈಕ್ವಿಟಿನೋ ಅಥವಾ ನೀವು ಒಂದು ಆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಏನಿದೆಯೋ ಅದ್ರ ಮೇಲೆ ನೀವು ಟ್ರೇಡ್ ಮಾಡ್ತಿರಲ್ಲ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ಟ್ರೇಡ್ ಮಾಡಿ. ಸೊ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ದಯವಿಟ್ಟು ಟ್ರೇಡ್ ಮಾಡಬೇಡಿ. ಯಾಕಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಟ್ರೇಡ್ ಮಾಡಿದ್ರೆ ನಿಮ್ಮ ಅದೃಷ್ಟನ ಅದು ಟೆಸ್ಟ್ ಮಾಡೋಕ್ಕೋಸ್ಕರ ನೀವು ಮಾಡ್ಕೋತೀರಾ. ಅದು ಕೆಲವೊಂದ್ಸರಿ ಮೇಲೂ ಹೋಗ್ಬೋದು, ಕೆಲವೊಂದ್ಸರಿ ಕೆಳಗಡೆನೂ ಬರ್ಬೋದು. ಯಾವುದೇ ಕಾರಣಕ್ಕೂ ಟ್ರೇಡ್ ನ ಅದೃಷ್ಟದಿಂದ ಆಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ನಾಲ್ಕನೇ ಟಿಪ್ ಏನು ಅಂತ ಹೇಳಿದ್ರೆ, ಇವಾಗ ನೀವು ಆಲ್ರೆಡಿ ಒಂದು ಲೆವೆಲ್ಗೆ ಹೋಗ್ತಾ ಇದೆ ಪ್ರೈಸ್. ಸೊ ಇವಾಗ ನೀವು 10ರಲ್ಲಿ ಬೈ ಮಾಡಿರ್ತೀರಾ, ಅದು 15, 16 ಹೋಗ್ತಾ ಇದೆ ಅಂತ ಹೇಳಿದಾಗ ನೀವು ಅಲ್ಲಿ ಕ್ವಾಂಟಿಟಿಗಳನ್ನ ಆಡ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಒಂದು ಟ್ರ್ಯಾಪ್. ನಿಮ್ಗೆ ಅವ್ರು ಏನ್ ಮಾಡ್ತಾರೆ, ಕ್ವಾಂಟಿಟಿನ ನೀವು ಬೇಗ ಆಡ್ ಮಾಡ್ಲಿ ಅಂತ ಮೇಲೆ ಕಳಿಸ್ತಾ ಇರ್ತಾರೆ. ಸೊ ನೀವೇನಾದ್ರೂ, ಸೊ ಇವಾಗ 10ರಿಂದ 15 ಹೊರ್ಟೋಯ್ತು, ಸೊ 16 ಹೋಯ್ತು, ಸೊ 18 ಹೋಯ್ತು, ಸೊ ನೆಕ್ಸ್ಟ್ 20 ಹೋಗುತ್ತೆ ಹಂಗೆಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅದೊಂದು ಟ್ರ್ಯಾಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಕ್ವಾಂಟಿಟಿನ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಮಾಡಬೇಡಿ. ನಿಮ್ಗೆ ಏನು ಕ್ವಾಂಟಿಟಿ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಹಾಕಿರ್ತೀರಾ, ನೀವು ಅದಕ್ಕೆ ಒಂದು ಸ್ಟಾಪ್ ಲಾಸ್ ನ ಕೊಟ್ಕೊಂಡು ಅದು ಎಷ್ಟೇ ಮೇಲ್ ಹೋದ್ರುನು ಯಾವಾಗ ನಿಮ್ಗೆ ಫಾಲ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಅವಾಗ ಅದರಿಂದ ಎಕ್ಸಿಟ್ ಆಗಿ ನಿಮ್ಮ ಹಣನ ಯಾವಾಗ್ಲೂ ಸೇಫ್ ಆಗಿ ಇಟ್ಕೊಂಡಿರೋದಕ್ಕೆ ಪ್ರಯತ್ನ ಪಡಿ. ಸೊ ಐದನೇ ಟಿಪ್ ಏನು ಅಂತ ಹೇಳಿದ್ರೆ, ನೀವು ಇವಾಗ ಪ್ರತಿಯೊಂದು ಟ್ರೇಡ್ ಮಾಡ್ಬೇಕಾದ್ರೂ ಎಷ್ಟು ಜನ ಟ್ರೇಡ್ ಮಾಡ್ತಾ ಇದ್ರೆ, ಆಮೇಲೆ ಎಷ್ಟು ವಾಲ್ಯೂಮ್ ಅದ್ರಲ್ಲಿ ಇದೆ ಅಂತ ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇರ್ತೀರಾ. ಸೊ ಇವಾಗ ಏನಾಗುತ್ತೆ, ನೀವು ಆಲ್ರೆಡಿ ಒಂದು ಹೈಕ್ ಹೋಗಿರ್ತೀರಾ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಟ್ರೇಡ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೋಸ್ಕರ, ಪ್ರಾಫಿಟ್ ನ ಜಾಸ್ತಿ ಮಾಡ್ಕೊಳ್ಳೋಕೋಸ್ಕರ, ನಿಮ್ಗೆ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅದನ್ನ ನೀವು ಹಣನ ಡಬಲ್ ಹಾಕ್ಲಿ ಅಂತ ಹೇಳಿ ರೈಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಆ ರೈಸ್ಗೆ ನೀವು ಯಾವುದೇ ಕಾರಣಕ್ಕೂ ಫಾಲ್ ಆಗ್ಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಅಮೌಂಟ್ ನ ಡಬಲ್ ತರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ನೀವು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋ ಆಗಿದ್ರೆ ಬರೀ ಇವಾಗ ಫಸ್ಟ್ ₹100 ಆಗಿರ್ತೀರಾ ಅನ್ಕೊಳ್ಳಿ, ಅದ್ ನೆಕ್ಸ್ಟ್ ಹಾಕ್ಬೇಕಾದ್ರೆ ಬರೀ ₹2 ₹3 ಆಡ್ ಮಾಡಿ, ಆ ತರ ಆಡ್ ಮಾಡ್ಕೊಂಡು ಹೋಗಿ. ಹಾಗೂ ನಿಮ್ಮ ಎಮೋಷನ್ಸ್ ನ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅವರು ನಿಮ್ಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನೀವು ಪ್ಯಾನಿಕ್ ಆಗಿ ಅದನ್ನ ಸೆಲ್ ಮಾಡಕ್ ಹೋಗ್ಬೇಡಿ ಅಥವಾ ಬೈ ಮಾಡಕ್ ಹೋಗ್ಬೇಡಿ. ನೋಡ್ಕೊಂಡು ಎಕ್ಸಿಟ್ ಆಗಿ ನಿಮ್ಮ ಅಮೌಂಟ್ಗೆ ನೀವೇ ಜವಾಬ್ದಾರರಾಗ್ತೀರಾ. ಸೊ ಆರನೇ ಟಿಪ್ಪು ಗೆಳೆಯರೆ ಏನಂದ್ರೆ, ಇವಾಗ ಮಾರ್ಕೆಟ್ ವೀಕ್ ಆಗಿರುತ್ತೆ. ವೀಕ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ಜಾಸ್ತಿ ಅಪ್ಸ್ ಅಂಡ್ ಡೌನ್ಸ್ ಇರಲ್ಲ, ಒಂಥರ ಸ್ಟೇಬಲ್ ಆಗಿರುತ್ತೆ. ಅಥವಾ ತುಂಬಾ ಮೆತ್ತಗೆ ಮೇಲ್ ಹೋಗ್ತಾ ಇರುತ್ತೆ ಅಥವಾ ಮೆತ್ತಗೆ ಕೆಳಗಡೆ ಬರ್ತಾ ಇರುತ್ತೆ ಮಾರ್ಕೆಟ್ ಅಂತ ಅನ್ಕೊಳ್ಳಿ. ಸೊ ಇವಾಗ ಮೆತ್ತಗೆ ಮೇಲ್ ಹೋಗ್ತಾ ಇರ್ಬೇಕಾದ್ರೆ
ನೀವು ಅಲ್ಲಿ ಒಂದೇ ಸರಿ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಮಾರ್ಕೆಟ್ ವೀಕ್ ಆಗಿದ್ದಾಗ ಯಾವತ್ತೂ ಕಡಿಮೆ ಇನ್ವೆಸ್ಟ್ ಮಾಡಿ. ಆಮೇಲೆ ಒಂದು ಸರಿ ಮೇಲೋಗಿ ತಿರ್ಗಾ ಫುಲ್ ಬ್ಯಾಕ್ ಅಂತ ಆಗುತ್ತೆ ನೋಡಿ, ತಿರ್ಗಾ ಕೆಳಗಡೆ ಬರುತ್ತೆ ನೋಡಿ, ಆ ಟೈಮಲ್ಲಿ ನೀವು ಹೆಚ್ಚಿನ ಕ್ವಾಂಟಿಟಿನ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸೊ ಈ ತರ ಮಾಡೋದ್ರಿಂದ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ಸೇಫ್ ಆಗಿರುತ್ತೆ, ಆವ್ರೇಜಿಂಗ್ ಮಾಡ್ಬೋದು, ಆಮೇಲೆ ನೀವು ಜಾಸ್ತಿ ಲಾಸು ಆಗಲ್ಲ. ಸೊ ಲಾಸ್ಟ್ ಅಂಡ್ ಫೈನಲ್ ಟಿಪ್, 7ನೇ ಟಿಪ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಮಾರ್ಕೆಟ್ ಯಾವ ರೀತಿ ಹೋಗ್ತಾ ಇದೆ ಅಂತ ನಿಮ್ಗೆ ಡೌಟ್ ಇದ್ದಾಗ ಅಥವಾ 90% ಕಾನ್ಫಿಡೆಂಟ್ ಇಲ್ಲದೆ ಇದ್ದಾಗ ನೀವು ಯಾವುದೇ ಕಾರಣಕ್ಕೂ ಪೊಸಿಷನ್ಸ್ ನ ಆಡ್ ಮಾಡ್ಕೊಂಡು ಹೋಗ್ಬೇಡಿ. ಪೊಸಿಷನ್ಸ್ ನ ನೀವು ಯಾವಾಗ ಆಡ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಲೋ ಪೊಸಿಷನ್ಸ್ ಇದ್ದಾಗ ಆಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಟ್ರೆಂಡ್ ಯಾವಾಗ್ಲೂ ಕಡಿಮೆ ಆಗ್ತಾ ಇದ್ರೆ ನೀವು ಅಲ್ಲಿ ಪೊಸಿಷನ್ಸ್ ಗಳನ್ನ ಆಡ್ ಮಾಡ್ಕೊಂಡು ಹೋಗ್ತಾ ಇರಿ, ಬ್ಯಾಚ್ ವೈಸ್ ಆಡ್ ಮಾಡಿ. ಸೊ ಇವಾಗ ನಿಮ್ಗೆ 10ರಿಂದ ಅದು ಆ, 9:30 ಬಂದಿದ ತಕ್ಷಣ ಸ್ವಲ್ಪ ಆಡ್ ಮಾಡೋದು ಹಂಗಲ್ಲ. 10ರಿಂದ ಅದು 8:00 ಈ ತರ ಬಂದಾಗ ಒಂದು ಬ್ಯಾಚ್, ಅಲ್ಲೊಂದು ಬ್ಯಾಚ್ ನ ಹಾಕೊಳ್ಳಿ, ಅಲ್ಲೊಂದು 50 ಕ್ವಾಂಟಿಟಿ ಪರ್ಚೇಸ್ ಮಾಡೋದು, ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಗೆ ತಕ್ಕಂಗೆ ನೋಡ್ಕೊಂಡು ಮಾಡಿ. ಸೊ ಬ್ಯಾಚ್ ವೈಸ್ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಒಂದು ದುಡ್ಡು ಯಾವಾಗಲೂ ಸೇಫ್ಟಿ ಆಗಿರುತ್ತೆ. ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಾಗಿರ್ಬೋದು ಅಥವಾ ನೀವು ಶೇರ್ ಮಾರ್ಕೆಟ್ ಅಲ್ಲಾಗಿರ್ಬೋದು, ಈ ತರ ಒಂದು 7 ಟಿಪ್ಸ್ಗಳನ್ನ ಅಥವಾ ಈ 7 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಮಾತ್ರ ನೀವು ಟ್ರೇಡ್ ಮಾರ್ಕೆಟ್ ಅಲ್ಲಿ ಯಶಸ್ವಿ ಆಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಹಣನ ಕಂಪ್ಲೀಟ್ ಆಗಿ ಕಳ್ಕೊತೀರಾ. ದಯವಿಟ್ಟು ಎಲ್ಲರೂ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಇಷ್ಟೊತ್ತು ಈ ವಿಡಿಯೋನ ನೋಡಿರೋದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ.